ಸೊ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವೀಡಿಯೋ ಎಲ್ಲಿಗೆ ಸ್ಟಾಪ್ ಆಗಿತ್ತು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ನಾವು ಫ್ರಂಟು ಮತ್ತು ಬ್ಯಾಕು ಮತ್ತು ಕ್ರಾಸ್ ಬೆಲ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ಮಾರ್ಕ್ ಮಾಡಿ ಕಟ್ ಮಾಡೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸಿದೆ 32 ಸೈಜ್ದು. ಸೊ ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಏನಪ್ಪ ಅಂದರೆ ಡಾಟ್ಸ್ ಯಾವ ರೀತಿ ಹಾಕೋದು ಮತ್ತು ಇನ್ನೊಂದು ಪೀಸು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಮತ್ತು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಕ್ಲಾತ್ ಈ ರೀತಿ ಇರುತ್ತೆ. ಸೊ ಏನಪ್ಪ ಅಂದರೆ ನೀವು ಮಾಮೂಲಿ ಉಳಿದಿರುತ್ತಲ್ಲ, ಸೊ ಎಕ್ಸ್ಟ್ರಾ ಪೀಸು, ಸೊ ಅದನ್ನು ತೊಗೊಂಡು ಈ ರೀತಿ ಹಾಕ್ಕೊಳ್ಳಿ. ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು, ಓಪನ್ ಇರೋದು ರೈಟ್ ಸೈಡ್ ಇರಬೇಕು, ಕ್ಲೋಸ್ ಇರೋದು ಲೆಫ್ಟ್ ಇರಬೇಕು. ಸೊ ಇದು ಓಪನ್ ಇರೋದು ಫ್ರಂಟ್ ಇರಬೇಕು. ಸೊ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕೊಂಡ್ಮೇಲೆ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸಮ ಎಲ್ಲಿರುತ್ತೋ ಸೊ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅಂದರೆ ಸ್ಲೀವ್ದು ಲೆಂತ್ 9 ತಗೋತಾ ಇದ್ದೀನಿ. ನಿಮ್ಮದು ಬ್ಲೌಸ್ ನಿಮ್ಮ ಹತ್ರ ಇದ್ದರೆ ಅದ್ರದ್ದು ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಸೊ ಅಷ್ಟು ನೋಡಿ ತೊಗೊಳ್ಳಿ. 9 ಇದ್ದರೆ ನಾನಿಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. 1 ಇಂಚು ಏಕಪ್ಪ ಎಕ್ಸ್ಟ್ರಾ ಅಂದರೆ ಸ್ಟಿಚಿಂಗ್ ಹೋಗುತ್ತೆ. ಸೊ ಇವಾಗ ನಿಮ್ಮ ಹತ್ರ 8 ಇದ್ದರೆ ನೀವು 9 ತೊಗೋಬೇಕಾಗುತ್ತೆ, 9 ಇದ್ದರೆ 10 ತೊಗೋಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ 9 ತೊಗೋತಾ ಇದ್ದೀನಿ. 9ಕ್ಕೆ 1 ಇಂಚು ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಸೊ ನಾನು ಸ್ಲೀವ್ ಲೆಂತ್ ಬಂದುಬಿಟ್ಟು 10 ತೊಗೋತಾ ಇದ್ದೀನಿ. ತೋಳಿನ ಉದ್ದ 10, 9 ಪ್ಲಸ್ 1 10 ತೊಗೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ರೆಡಿ ಬ್ಲೌಸ್ ಇದ್ದರೆ ಅದರಲ್ಲಿ ಎಷ್ಟು ಬರುತ್ತೋ ಅದನ್ನು ಮೆಜರ್ಮೆಂಟ್ ನೋಡಿ ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಇದಾದಮೇಲೆ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಬಿಡಿ. ಇದಾದಮೇಲೆ ಸ್ಲೀವ್ಸ್ದು ಅಗಲನ ನಿಮ್ಮ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ತೊಗೊಳ್ಳಿ. ಸೊ ಯಾವ ರೀತಿ ತೊಗೊಳೋದಪ್ಪ ಅಂದರೆ ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನೋಡಿ ತೋರಿಸ್ತೀನಿ. ಸ್ಲೀವ್ದು ಅಗಲ ಬಂದುಬಿಟ್ಟು ನೋಡಿ, ಇಲ್ಲಿ ಸ್ಟಿಚಿಂಗ್ ಮಾರ್ಕಿಂಗ್ ಇರುತ್ತಲ್ಲ, ಸೊ ಆ ಮಾರ್ಕಿಂಗಿಂದ ಉಕ್ಸ್ ಪಟ್ಟಿ ಎಲ್ಲಿರುತ್ತೋ ಸೊ ಅಲ್ಲಿವರೆಗೂ ತೊಗೊಳ್ಳಿ. ಇಲ್ಲಿ ನಮಗೆ 8 ಬರ್ತಿದೆ. ಸೊ ನಾನು ಇಲ್ಲಿ 8 ತೊಗೋತೀನಿ. ನಿಮ್ಗೆ ಇನ್ನೂ ಇದು ತೊಗೊಳಕ್ಕೆ ಗೊತ್ತಾಗಲ್ಲ, ಇನ್ನೂ ಈಸಿಯಾಗಿ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ಸ್ಟಿಚಿಂಗ್ ಮಾಡಿರ್ತಾರಲ್ಲ, ಸ್ಟಿಚಿಂಗ್ ಮಾಡಾದ್ಮೇಲೆ ನೋಡಿ ತೋರಿಸ್ತೀನಿ. ಸೊ ಇಲ್ಲಿ ಸ್ಲೀವ್ಸ್ದು ಸ್ಟಿಚಿಂಗಿಂದ ಶೋಲ್ಡರ್ದು ಸೊ ಇಲ್ಲಿ ಸ್ಟಿಚಿಂಗ್ ಹಾಕೈತಲ್ಲ ಅಂಡರ್ ಆರ್ಮ್ಸು, ಸೊ ಇಲ್ಲಿ ಎಷ್ಟು ಬರುತ್ತೋ ನೋಡಿ ಹೇಳ್ಕೊಂಡು ಸೊ ಅಲ್ಲಿವರೆಗೂ ತೊಗೊಳ್ಳಿ. ಸೊ ನೋಡಿ 7.5 ಬರ್ತಿದೆ. ಸೊ 2 ಮೆಥಡಲ್ಲೂ ತೋರಿಸಿದ್ದೀನಿ. ಸೊ ನಾನು ಇವಾಗ 7.5ನೇ ತೊಗೋತೀನಿ. ಸೊ 7.5 ಪ್ಲಸ್ 1 8. ನಾನು ಇಲ್ಲಿ ಅಷ್ಟೇ ಅಂದರೆ ಕಂಕ್ಳದ ಬಾಗಲು ಅದು 7.5 ಬಂದಿದೆ. 7.5ಗೆ 1 ಸೇರಿಸಿದ್ರೆ 8.5 ಆಗುತ್ತೆ. ಸೊ 8.5ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇನ್ ಕೇಸ್ ನೀವು 10 ಇಂಚು ಸ್ಲೀವ್ಸ್ ಏನಾದರೂ ಇಟ್ಕೊಂಡಿದ್ರೆ 3.5 ಇಂಚು ಇಲ್ಲ 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಇಲ್ಲಿ 2 ಇಂಚಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಸೇಮ್ 2 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು 3.5 ಇಂಚಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ 1/2 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. 3.5 ಅದಾದಮೇಲೆ 1/2 ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಒಂದು ಲೈನ್ ಆದಮೇಲೆ ಸ್ಲೀವ್ದು ಶೇಪ್ ತಗೊಳ್ಳಿ. ಸೊ ಸ್ಲೀವ್ಸ್ದು ಲೆಂತ್ ಬಂದುಬಿಟ್ಟು 9. ಸ್ಲೀವ್ಸ್ನ ಅಗಲ ಬಂದುಬಿಟ್ಟು ಏನಪ್ಪ ಅಂತಂದರೆ ಇದು ನಿಮಗೆ ಎರಡು ಮೆಥಡಲ್ಲಿ ತೋರಿಸಿದ್ದೀನಿ. ಸೊ 2 ಮೆಥಡಲ್ಲಿ ನಿಮ್ಗೆ ಯಾವುದು ಕಂಫರ್ಟಬಲ್ ಅನಿಸುತ್ತೋ ಸೊ ಅದರಲ್ಲೇ ತೊಗೊಳ್ಳಿ. ನಾನು ಇಲ್ಲಿ 7.5 ತೊಗೊಂಡಿದ್ದೀನಿ. 7.5ಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು ಸ್ಲೀವ್ಸ್ದು ಶೇಪ್ ಬಂದುಬಿಟ್ಟು ಏನಪ್ಪ ಅಂತಂದರೆ 10 ಅಂದರೆ 10 ಒಳಗಡೆ ಇರೋರಿಗೆ 3.5ಇಂದ 4 ತೊಗೊಳ್ಳಿ. 10ರಿಂದ ಒಳಗಡೆ ಅಂದರೆ 5 ಆ ಥರ ಇರೋರಿಗೆ 2.5 ತೊಗೊಳ್ಳಿ. ಇದು ಬಂದುಬಿಟ್ಟು ಲೆಂತು 2 ಇರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಸ್ಲೀವ್ಸ್ದು ಮಾರ್ಕಿಂಗ್ ರೌಂಡ್ ಶೇಪ್ಗೆ ಸೊ ಇಲ್ಲಿ ಬಂದುಬಿಟ್ಟು 3.5ಗೆ ಮಾರ್ಕ್ ಮಾಡಿದ್ದೀನಿ. 3.5 ಪ್ಲಸ್ ಅರ್ಧ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಸೊ ಸ್ಲೀವ್ಸ್ದು ಶೇಪ್ ಯಾವಾಗಲೂ ಎಸ್ ರೌಂಡಲ್ಲೇ ಬರಬೇಕು. ಈ ರೀತಿ ಹೋಗಿ ಈ ಎಸ್ ರೌಂಡಲ್ಲೇ ಬರಬೇಕು. ಸೊ ಇದಾಯಿತು, ಈ ಸ್ಲೀವ್ಸ್ ಮಾರ್ಕಿಂಗ್ ಆಯಿತು. ಸೊ ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ಳಿ. ಇವಾಗ ಫಸ್ಟು ನೀವು ಇಲ್ಲಿ ಒಂದು
ಮಾರ್ಕ್ ಹಾಕಿದ್ದೀರಲ್ಲ ಎಕ್ಸ್ಟ್ರಾ ಇದು. ಸೊ ಇದನ್ನು ಕಟ್ ಮಾಡ್ಕೊಬಿಡಿ ಫಸ್ಟು 1 ಇಂಚ್ ಮಾರ್ಕ್ ಮಾಡಿರೋದನ್ನ. ಸೊ ನೀಟಾಗಿ ಸಮಕ್ಕೆ ಕಟ್ ಮಾಡ್ಕೊಳ್ಳಿ. ಇಲ್ಲಿಂದ ಏನಪ್ಪ ಅಂತಂದರೆ ಇಲ್ಲಿ ಫಸ್ಟ್ ಲೈನ್ ಯಾವುದು ಬಂದಿದೆಯೋ ಸೊ ಅದು ಮಾತ್ರ ಕಟ್ ಮಾಡ್ಕೋಬೇಕಾಗುತ್ತೆ. ಸೆಕೆಂಡ್ ಶೇಪ್ ಕಟ್ ಮಾಡಬೇಡಿ. ಸೊ ಈ ರೀತಿ ಕಟ್ ಮಾಡಬೇಕು. ಈ ಶೇಪ್ ಕಟ್ ಮಾಡಬೇಕಂದ್ರೆ ಏನಪ್ಪ ಮಾಡಬೇಕು ಅಂದರೆ ಈ ಥರ 2 ಕ್ಲಾತ್ ಇರುತ್ತಲ್ಲ ಅದು ಮಾತ್ರ ಎತ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಫುಲ್ಲು ಬೋತ್ ಸೈಡ್ ಎತ್ಕೊಂಡು ಕಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಫ್ರಂಟು ಬ್ಯಾಕ್ದು ಬರುತ್ತೆ. ಸೊ 2 ಯಾವುದಿರುತ್ತೋ 2 ಮಾತ್ರ ಎತ್ಕೊಂಡು ಕಟ್ ಮಾಡಬೇಕಾಗುತ್ತೆ. ಸೊ ಇವಾಗ ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಫ್ರಂಟು ಬ್ಯಾಕು ಯಾವುದ್ಯಾವುದು ಎಲ್ಲೆಲ್ಲಿ ಹಾಕಬೇಕು ಅಂದ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ. ಸೊ ಈ ರೀತಿ ಶೇಪ್ ಬಂದಿರುತ್ತಲ್ಲ, ಸೊ ನೀವು ಶೇಪ್ ಕಟ್ ಮಾಡಾದಮೇಲೆ ಈ ರೀತಿ ಇಲ್ಲಿ ಪ್ಲಸ್ ಹಾಕ್ಕೊಳ್ಳಿ. ಇಲ್ಲಿ ಪ್ಲಸ್ ಆದಮೇಲೆ ಮತ್ತೆ 2 ಕ್ಲಾತ್ನ ಎತ್ಕೊಂಡು ಇಲ್ಲಿ ಪ್ಲಸ್ ಅಂತ ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಮೈನಸ್ ಅಂತ ಹಾಕ್ಕೊಳ್ಳಿ. ಸೊ ಇದನ್ನು ಸ್ಟಿಚಿಂಗ್ ಮಾಡುವಾಗ ಯಾವ ರೀತಿ ಏನು ಅಂತ ನಾನು ತೋರಿಸ್ತೀನಿ. ಸೊ ಫ್ರಂಟು ಮತ್ತು ಬ್ಯಾಕು ಅಂದರೆ ರೈಟು ಲೆಫ್ಟು ಯಾವ್ದು ಹಾಕೋದು ಅಂದ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ. ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ತೋರಿಸ್ತೀನಿ. ಸೊ ಇಲ್ಲೇನಪ್ಪ ಅಂತಂದರೆ ಇವಾಗ ಫ್ರಂಟ್ ಬಂದುಬಿಟ್ಟು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ಹೇಳ್ತೀನಿ. ಡಾಟ್ ಯಾವ ರೀತಿ ಇಕ್ಕೋದು ಅಂತ ಹೇಳ್ಬಿಟ್ಟು ಇದನ್ನು ನೀಟಾಗಿ ಫಸ್ಟು ಸಮಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ನೀಟಾಗಿ ಸಮ ಇಟ್ಕೊಂಡು ಅದಕ್ಕೆ ಕಟ್ ಮಾಡಿ ಇಲ್ಲಿ. ಸೊ ಇದು ಫ್ರಂಟ್ ಪಾರ್ಟ್ ತೊಗೊಂಡ್ಮೇಲೆ ಇಲ್ಲಿ ಮಧ್ಯಕ್ಕೆ ಅಂದರೆ ಆ ಕಡೆ ಈ ಕಡೆ ಮಧ್ಯ ಸಮಕ್ಕೆ ಇಟ್ಕೊಂಡು 9 ಇಂಚ್ಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ ತೋರಿಸ್ತಾ ಇರೋದು 32 ಸೈಜ್ದು ಮಾತ್ರ. ಸೊ ಇಲ್ಲಿ 9 ಇಂಚ್ಗೆ ಒಂದು ಡಾಟ್ ಹಾಕ್ಕೊಳ್ಳಿ. ಸೆಂಟ್ರ್ ಲೈನ್ಗೆ 9 ಇಂಚ್ ಹಾಕ್ಕೊಂಡು ಸೊ ಇಲ್ಲಿಂದ ಇಲ್ಲಿಗೆ 9 ಇಂಚ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಗ್ಯಾಪ್ ಬಿಡಿ. 1 ಇಂಚು ಗ್ಯಾಪ್ ಬಿಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ. ಸೊ 1 ಇಂಚ್ ಗ್ಯಾಪ್ ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ. ನಾನು ಹಾಗೆ ತೋರಿಸ್ತೀನಿ. 1 ಇಂಚ್ ಗ್ಯಾಪ್ ಬಿಟ್ಟು ಒಂದು ಲೈನ್ ಹಾಕ್ಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ 1 ಇಂಚ್ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲಿ ಆರ್ಮಲ್ ಏನಿದೆಯೋ ಸೊ ಆರ್ಮಲ್ ಸೈಡ್ ಬಂದುಬಿಟ್ಟು ಈ ಡಾಟಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್ ಬಿಡಿ. ಈ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಸೊ 1.5 ಇಂಚು ಗ್ಯಾಪ್ ಇಟ್ಬಿಟ್ಟು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಲಾಸ್ಟಲ್ಲಿ ಒಂದು ಸರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 1/4 ಇಂಚ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲೂ ಕೂಡ ಅಷ್ಟೇ ಆರ್ಮಲ್ ರೌಂಡ್ ಹತ್ರ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್ ಇಟ್ಕೊಳ್ಳಿ. 1 ಇಂಚು 1.5 ಇಂಚು. ಸೊ 1.5 ಇಂಚಿಂದ ಒಂದು ಲೈನ್ ಹಾಕ್ಕೊಳ್ಳಿ. ಇದು ಸ್ಟ್ರೈಟೇ ಬರಬೇಕು. ಇಲ್ಲಿ ಯಾವ ಸ್ಟ್ರೈಟ್ ಇದೆಯೋ ಸೊ ಆ ಸ್ಟ್ರೈಟೇ ಬರಬೇಕು. ಇಲ್ಲಿ ಹಾಕ್ಕೊಂಡು ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು, 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇದಾದಮೇಲೆ ಇಲ್ಲಿ ಬಂದುಬಿಟ್ಟು ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇದು ಸ್ಟ್ರೈಟ್ ಏನಿದೆಯೋ ಸ್ಟ್ರೈಟಾಗಿ ಲೈನ್ ಇಳ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚಿಗೆ ಒಂದು ಮಾರ್ಕ್. ಸೊ ನೋಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ. ಇಲ್ಲಿಂದ ಇಲ್ಲಿಗೆ ಸಮಕ್ಕೆ ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 9 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. 9 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇದು ನಾನು ಹೇಳ್ತಾ ಇರೋದು 32 ಸೈಜ್ ಬ್ಲೌಸ್ ಪೀಸ್ಗೆ. ಈ 9 ಇಂಚಿಂದ ಇಲ್ಲಿಂದ ಇಲ್ಲಿಗೆ 1.5 ಇಂಚ್ಗೆ ಗ್ಯಾಪ್ ಬಿಡಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಗ್ಯಾಪ್ ಬಿಡಿ. 1 ಇಂಚು ಗ್ಯಾಪ್ ಬಿಟ್ಬಿಟ್ಟು ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚು, ಇಲ್ಲಿಂದ ಇಲ್ಲಿಗೆ 1 ಇಂಚ್ ತೊಗೊಳ್ಳಿ. ಮತ್ತು ಬಂದ್ಬಿಟ್ಟು ಇಲ್ಲಿ ಆರ್ಮಲ್ ರೌಂಡ್ ಇದೆಯಲ್ಲ, ಆರ್ಮಲ್ ರೌಂಡ್ ಹತ್ರ ಬಂದ್ಬಿಟ್ಟು ಇಲ್ಲಿಂದ ಇಲ್ಲಿಗೆ 1.5 ಇಂಚ್ ಗ್ಯಾಪ್ ಕೊಡಿ. 1.5 ಇಂಚ್ ಗ್ಯಾಪ್ ಇಟ್ಬಿಟ್ಟು ಇಲ್ಲಿಂದ ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚಿಗೆ ಹಾಕ್ಕೊಂಡು ಸ್ಟ್ರೈಟ್ ಒಂದು ಲೈನ್ ಹೇಳ್ಕೊಳ್ಳಿ. ಮತ್ತು ಆರ್ಮಲ್ ಶೇಪ್ ಹತ್ರ 1.5 ಇಂಚ್ ತೊಗೊಳ್ಳಿ. 1.5 ಇಂಚ್ ತೊಗೊಂಡು ಇಲ್ಲಿ 1/4 ಇಂಚು, ಇಲ್ಲಿ 1/4 ಇಂಚು ಗ್ಯಾಪ್ ಇಟ್ಬಿಟ್ಟು ಒಂದು ಶೇಪ್ ತೊಗೊಳ್ಳಿ. ಇಲ್ಲಿಂದ ಇಲ್ಲಿಗೆ 1 ಇಂಚ್ ತೊಗೊಂಡು
ಸ್ಟ್ರೈಟ್ ಲೈನ್ ಎಳ್ಕೊಂಡು ಇಲ್ಲಿ 1/4 ಇಂಚು ಇಲ್ಲಿ 1/4 ಇಂಚ್ ತೊಗೊಂಡು ಒಂದು ಲೈನ್ ಎಳ್ಕೊಳ್ಳಿ ಇಲ್ಲಿ. ಸೊ ಇದು ಯಾವ ರೀತಿ ಡಾಟ್ಸ್ ಹಿಡಿಯೋದು ಅಂತ ಒಂದಾಯಿತು, ಮತ್ತು ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡೋದು, ಸ್ಲೀವ್ಸ್ ಶೇಪ್ದು ಮಾರ್ಕಿಂಗ್ ಒಂದಾಯಿತು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಸೊ ಈ ಕ್ರಾಸ್ ಬೆಲ್ಟ್ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಈ ಥರದ್ದು ಇನ್ನೊಂದು ಪೀಸ್ ಬೇಕು. ಸೊ ಇವಾಗ ಎಕ್ಸ್ಟ್ರಾ ಕ್ಲಾತು ಉಳಿದಿದೆಯಲ್ಲ, ಸೊ ಅದಕ್ಕೆ ನಿಮ್ಗೆ ಹೇಳಿದ್ವಿ ಯಾವುದು ಬಿಸಾಕಬೇಡಿ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ಟ್ರಾ ಕ್ಲಾತ್ನ ಇಟ್ಕೊಳ್ಳಿ. ಸೊ ನೋಡಿ ನನಗೆ ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಉಳಿದಿದೆ. ಈ ಎಕ್ಸ್ಟ್ರಾ ಕ್ಲಾತ್ಗೆ ನಾನು ಇಲ್ಲೇ ಮ್ಯಾನೇಜ್ ಮಾಡ್ತೀನಿ. ನೋಡಿ ಯಾವ ಶೇಪ್ ಇದೆ ಅದೇ ಶೇಪಿಗೆ ಇಟ್ಕೊಳ್ಳಿ. ಇಲ್ಲೇನು ಕ್ಲೋಸು ಓಪನ್ ಇರಬೇಕು ಅಂತ ಏನಿರೋದಿಲ್ಲ. ಸೊ ನಿಮಗೆ ಯಾವ ಕಡೆ ಹೆಂಗಿರುತ್ತೋ ಸೊ ಅದೇ ಶೇಪಲ್ಲಿ ಇಟ್ಕೊಳ್ಳಿ. ಸೊ ನಾನು ಇದೇ ಶೇಪಲ್ಲಿ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಇದೊಂದು ಕ್ರಾಸ್ ಬೆಲ್ಟ್ ಆಯಿತು. ಸೊ ಇದೊಂದು ಕ್ರಾಸ್ ಬೆಲ್ಟ್ ಆಯಿತು. 2 ಬೇಕಾಗುತ್ತೆ. ಸೊ 2 ಅಂದರೆ 4. ಸೊ ಆಯಿತು, ಕ್ರಾಸ್ ಪೀಸ್ ಆಯಿತು. ಮತ್ತು ಇದು ಫ್ರಂಟ್ ಆಯಿತು, ಇದು ಸ್ಲೀವ್ಸ್ ಕಟ್ಟಿಂಗ್ ಆಯಿತು. ಬ್ಯಾಕ್ ಪಾರ್ಟು, ಸ್ಲೀವ್ಸ್ ಕಟ್ಟಿಂಗು, ಮತ್ತು ಫ್ರಂಟ್ ಪಾರ್ಟು, ಮತ್ತು ಕ್ರಾಸ್ ಬೆಲ್ಟು. ಸೊ ಎಲ್ಲ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು, ಮತ್ತು ಇದಕ್ಕೆ ಉಕ್ಸ್ ಪಟ್ಟಿ ಮತ್ತು ದಾರ ಪಟ್ಟಿ ಹಾಕಿ ಅಟ್ಯಾಚ್ ಮಾಡಬೇಕು, ಅದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಯಾರೋ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಹಾಗೆ ಗೊತ್ತಲ್ಲ, ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.